ಹೆಂಗೆ ಒಂದು ಚೇತನ ಸಿಗ್ತೈತಿ ಅನ್ನೋದನ್ನು ಕೆಲವೊಂದು ಮಕ್ಕಳಿಗೆ ಯೋಗ ಮಾಡಿಸಿ ಅವ್ರು ಹಿಡಿದಾಗ್ರಿ ಪ್ರಾಸ್ತಾವಿಕ ನುಡಿಗಳನ್ನು ಅವ್ರಿಗೆಲ್ಲರಿಗೂ ಒಂಥರ ಮನದಟ್ಟಾಯ್ತು ರೀ. ಅಂದರೆ ಮಕ್ಕಳಿಗೆ ಏನಾಕೈತೆ ಸರ್ ಸೂರ್ಯ ನಮಸ್ಕಾರದಿಂದ ಎಲ್ಲ ಅವಯವಗಳು ಏನಾಗ್ತವೆ ಸರ್ ಚೇತನ ಆಗ್ತವೆ. ಅದೊಂದು ನಮಸ್ಕಾರ ಇದನ್ನು ಸಣ್ಣವರು ಮಾಡಿ ದೊಡ್ಡವರು ಮಾಡಿದ್ರೆ ಸಹಿತ ಅವ್ರಿಗೇನಾಕೈತೆ ಸರ್ ಸೂರ್ಯ ನಮಸ್ಕಾರದಿಂದ ಎಲ್ಲ ಅವಯವಗಳಿಗೆ ವ್ಯಾಯಾಮ ಸಿಗ್ತದೆ ರೀ. ಅಂಥದ್ರ ಕುರಿತು ಹೇಳ್ತಾರೆ. ಮುಂದೆ ಈ ಒಂದು ಕಾರ್ಯಕ್ರಮದ ರೂಪರೇಷೆಗಳನ್ನು ಹೇಳ್ತಾರೆ. ಆಮೇಲೆ ಸರ ಉದ್ಘಾಟನೆಯನ್ನು ನಮ್ಮ ಅಮ್ಮಾಜಿ ಅವರು ಅಂದರೆ ಶ್ರೀಮತಿ ರಜನಿ ಅಶೋಕ್ ಜೀರಿಗಳವರು ಉದ್ಘಾಟನೆ ಮಾಡಿರಿ. ಪ್ರತಿಯೊಬ್ಬ ಮಕ್ಕಳಲ್ಲಿ ಒಳಗೆ ಇರ್ತಕ್ಕಂಥ ಒಂದು ಶಕ್ತಿ ಯಾರೂ ಅಪ್ರಯೋಜಕರು ಅಲ್ಲ ರೀ. ಯಾಕೆ ಪ್ರತಿಯೊಬ್ಬರಲ್ಲಿ ಒಂದು ಶಕ್ತಿ ದೇವರು ಕೊಟ್ಟಾನ್ರಿ. ಅದಕ್ಕೆ ಅಯೋಗ್ಯ ಪುರುಷೋಣಾಸ್ತಿ ಅಂತ ಹೇಳ್ತಾರಲ್ಲ, ಇನ್ನು ಅದನ್ನು ನೀವು ಬಳಕೆ ಮಾಡ್ಕೋಬೇಕು. ಬಳಕೆ ಮಾಡ್ಕೊಳ್ಳೋದಂದರೆ ಸದುಪಯೋಗ ಮಾಡಿಕೊಂಡ್ರೆ ನಿಮ್ಮ ವಿದ್ಯಾಭ್ಯಾಸದ ಜೊತೆಗೆ ನಿಮ್ಮ ಆರೋಗ್ಯನೂ ಕೂಡ ರೀ ಒಂದು ಒಳ್ಳೆಯ ಇದು ಬರ್ತದೆ ಅಂತ ಹೇಳಿ ಮಕ್ಕಳ ಹೇಳಿ ತುಂಬಿದ್ರಿ. ಆಮೇಲೆ ಸರ್ ನಮ್ಮ ಜಯಣ್ಣನವರು ಮಕ್ಕಳಲ್ಲಿ ನಗಿಸ್ತಾ ಯಾಕಂತಂದ್ರೆ ಮಕ್ಕಳಿಗೆ ಒಂಥರ ಕತೆ ಹೇಳ್ಬೇಕು ರೀ. ಕತೆ ಕಾರಣ ಹೇಳಲ್ರಿ, ಕತೆಗಳನ್ನು ಹೇಳೋದಂದ್ರೆ ಹೆಚ್ಚು ಮಾತಾಗ್ತದೆ ರೀ. ಹಂಗೆ ಕೆಲವೊಂದು ಕತೆಗಳನ್ನು ಹೇಳೋದ್ರ ಜೊತೆಗೆ ರೀ ಕೆಲವೊಂದು ವೈಜ್ಞಾನಿಕ ಮೈಲುಗಳನ್ನು ತುಂಬಿದ್ರಿ. ಹಾಗೇ ಸರ ಮಕ್ಕಳು ಯಾವ ರೀತಿಯಾಗಿ ಅವರು ಸ್ಕೋರ್ ಮಾಡಬೇಕು, ಅಂಕಗಳನ್ನು ಹೆಂಗೆ ಗಳಿಸ್ಬೇಕು, ಅದು ಹೆಂಗೆ ರೀ ಆರೋಗ್ಯವನ್ನು ಕಾಪಾಡಿಕೊಂಡ್ರಿ ಅದನ್ನು ಹೇಳಿಕೊಂಡು ಮಕ್ಕಳು ಭಾಳ ಉಲ್ಲಾಸತರ ಕೇಳಿ ಸರ್. ಹಾಗೆ ಸರ್ ನಮ್ಮ ಈ ತಳಕಟ್ನಾಳ ಒಬ್ಬ ಕಲಾವಿದ್ರಿ ವಿಠಲ್ ಬಾಬು ಕುರಿ ಅಂಥೇಳಿ ಸಂಗೊಳ್ಳಿ ರಾಯಣ್ಣ ಒಂದ್ರಿ, ಅಂದರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಸಂಗೊಳ್ಳಿ ರಾಯಣ್ಣ ಒಂದು ಏಕಪಾತ್ರ ಅಭಿನಯ ಮಾಡಿದ್ರಿ. ಹಾಗೆ ಸರ್ ಒಬ್ಬ ನಮ್ಮ ಪುರುಷೋತ್ತಮ ಹುದಲಿ ಅಂತ ಒಬ್ಬ ಸಣ್ಣ ವಿದ್ಯಾರ್ಥಿ ಸರ್. ಅವನು ಸುಮಾರು ಒಂದು 10-12 ವರ್ಷ ಅದಾದ್ರೆ ಅವಾಗ ಕಣ್ಣು ಕಟ್ಟಿದ ನಂತರ ಸರ ಈಗ ನೀವು ಎಲ್ಲಿ ಅದಿರಿ ಅನ್ನೋದನ್ನ